ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಥಿಂಕ್ ಈಸಿ ಅಫಿಷಿಯಲ್ ಚಾನಲ್. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಯಾವುದು ಅಂತ ಅಂದರೆ ಹುರುಳಿಕಾಳು ಪಲ್ಯ. ಹುರುಳಿಕಾಳು ಪಲ್ಯ ಸಾಮಾನ್ಯವಾಗಿ ನಾವು ಬಸ್ಸಾರು ಮಾಡ್ತೀವಿ ಅಥವಾ ಪಲ್ಯ ಕೂಡ ಮಾಡ್ತೀವಿ. ಇದು ನಾನು ಪಲ್ಯ ಕೂಡ ಮಾಡಿರೋದು, ಆದರೆ ತಿಂಡಿಗೆ ಮಾಡಿದ್ದೀನಿ. ತಿಂಡಿ ಮೇನ್ ಏನು ಅಂತ ನಾನು ಲಾಸ್ಟಿಗೆ ತೋರಿಸ್ತೀನಿ. ಅದ್ರ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಈ ಪಲ್ಯನ ಮಾಡ್ತಾಯಿದ್ದೀನಿ. ಈ ಪಲ್ಯದಿಂದ ಏನೇನು ಉಪಯೋಗ ಅಂತ ಅಂದರೆ ಕಾಲಿಗೆ ತುಂಬ ಒಳ್ಳೆಯದು. ಇದನ್ನು ಕುದುರೆಕಾಳು ಅಂತ ಕೂಡ ಕರೀತಾರೆ. ಸೊ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಏನು ಅಂತ ಅಂದರೆ ಅಫ್ಕೋರ್ಸ್ ಹುರುಳಿಕಾಳು. ಇಲ್ಲಿ ರೆಡಿಯಾಗಿ ನಾನು ಹುರುಳಿಕಾಳು ತೊಗೊಂಡಿದ್ದೀನಿ, ನೆನೆಸಿಟ್ಕೊಂಡು ಏನೂ ಇಲ್ಲ ನಾನು. ಆಮೇಲೆ ಒಗ್ಗರಣೆಗೆ ಬಂದು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಕರಿಬೇವು ಇಟ್ಕೊಂಡಿದ್ದೀನಿ. ಮತ್ತು ಫಸ್ಟು ಬಾಣಲಿ ಇಟ್ಕೊಳ್ತೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆಗೆ ಜೀರಿಗೆ ಮತ್ತು ಇಂಗು, ಸ್ವಲ್ಪ ಸಾಸಿವೆ ಕೂಡ ಹಾಕ್ತೀನಿ. ಅದಾಗಿದ್ದೇನೆ ನೆಕ್ಸ್ಟು ನಾನು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಕೂಡ ಹಾಕ್ಕೊಳ್ತೀನಿ. ಹಂಗೆ ಪಕ್ಕದಲ್ಲಿ ಸೈಮಲ್ಟೇನಿಯಸ್ ಆಗಿ ನಾನು ಹುರುಳಿಕಾಳನ್ನ ಒಂದು 4ರಿಂದ 5 ವಿಷಲ್ ಹೊಡಿಸ್ಕೊಳ್ತೀನಿ, ಸ್ವಲ್ಪ ಉಪ್ಪಾಕಿ. ಫೈನಲಿ ಬಾಣಲಿಗೆ ಎಣ್ಣೆ ಮತ್ತು ಕರಿಬೇವು ಮತ್ತು ಚಿಲ್ಲಿ ಅಂದರೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಇಷ್ಟ ಇಲ್ದಲೇ ಇರೋರು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಇಲ್ಲ ಈರುಳ್ಳಿ ಇದ್ದರೆ ಚೆಂದ ಅನ್ನೋದು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಆಮೇಲೆ ಏನು ಬೇಯಿಸಿಟ್ಕೊಂಡಿರ್ತೀನೋ ಹುರುಳಿಕಾಳು ಅದನ್ನು ಇದಕ್ಕೆ ಹಾಕ್ತೀನಿ. ಆಮೇಲೆ ಮೇಲೆ ಉದುರಿಸೋಕ್ಕೆ ಕೊಕೊನೆಟ್ ಅಂದರೆ ತೆಂಗಿನ ತುರಿ ತುಂಬಾ ಒಳ್ಳೆಯದು, ತೆಂಗಿನ ತುರಿ ಯೂಸ್ ಮಾಡೋದ್ರಿಂದ. ಸೊ ಅದನ್ನು ಕೂಡ ಮೇಲ್ಗಡೆ ಉದುರಿಸಿ ಫೈನಲಾಗಿ ಎಲ್ಲ ಕಲಿಸಿದ್ರೆ ಟೇಸ್ಟಿಯಾಗಿರೋ ರುಚಿಕರವಾಗಿರೋದ ಹುರುಳಿಕಾಳು ಪಲ್ಯ ರೆಡಿಯಾಗಿದೆ. ಸೊ ನಾನು ಹೇಳಿದ್ನಲ್ಲ ಯಾವುದ್ರ ಜೊತೆ ತಿನ್ಬೋದು ಇದನ್ನು ಬೆಳಗ್ಗೆ ನಾಷ್ಟಕ್ಕೆ ಅಂತ ಅಂದ್ಬಿಟ್ಟು. ನೋಡಿ, ಇಲ್ಲಿ ನಾನಿಲ್ಲಿ ಗಂಜಿ ಮಾಡ್ಕೊಂಡಿದ್ದೀನಿ. ಗಂಜಿ ಜೊತೆ ಉಪ್ಪಿನಕಾಯಿ ಮತ್ತು ಹುರುಳಿಕಾಳು ಪಲ್ಯ ಮೇನ್ ಡಿಶ್ಶು. ಗಂಜಿಲಿ ಏನು ಪ್ರೋಟೀನ್ ಇರೋದಿಲ್ಲ, ಸೊ ಹುರುಳಿಕಾಳು ಪಲ್ಯ ಜೊತೆ ತಿನ್ನೋದ್ರಿಂದ ಲೈಟ್ ಫುಡ್ಡು ಆಗಿರುತ್ತೆ. ಸೊ ನೀವು ಕೂಡ ಈ ಗಂಜಿಗೆ ಟ್ರೈ ಮಾಡಿ ನೋಡಿ ಹುರುಳಿಕಾಳು ಪಲ್ಯನ. ಸೊ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೂ ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.